ಕೊಡ್ತೀನಿ. ಆ ಸೈಡೇ ಅನ್ಸುತ್ತೆ ನೋಡು. ಆ ಸೈಡ್ ಅಲ್ಲ ಕಣೆ. ಆಯ್ತು ಈ ಸೈಡ್. ಏನ್ ನಿಖಿಲ್ ಅವರೇ ನಿಮ್ಗೆ ಇಷ್ಟು ಜನ ಫ್ಯಾನ್ಸು. ಈಗ ನಾನು ನಿಶುಂಗೆ ಡೈಲಿ ವೇರ್ಗೆ ಒಂದು ಜೊತೆ ಇಯರಿಂಗ್ಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅವರೇ ಹೇಳ್ತಾರೆ ಎಲ್ಲಿಂದ ಬಂದಿರೋದು, ಯಾರಾದ್ರೂ ಒಬ್ರು ಹೇಳಿ ಎಲ್ಲಿಂದ ಬಂದಿರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಂದು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂಥರ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ಎದ್ದು ಬೇಗನೆ ತಿಂಡಿ ಮಾಡಿ ನಿಶಂಗ್ ಬಾಕ್ಸ್ ಕಟ್ಟು ಅವಳು ಕಾಲೇಜ್ಗೆ ಹೋದ್ಲು. ಆ್ಯಂಡ್ ಇವತ್ತಿನ ಪ್ಲ್ಯಾನ್ಸ್ ಏನೇನಪ್ಪ ಅಂತಂದರೆ, ಇವಾಗ ನಾನು ಒಂದು ಸ್ವಲ್ಪ ಕುವೆಂಪು ನಗರಕ್ಕೆ ಹೋಗಬೇಕು. ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾನೆ ಇದ್ದೆ ಕಮಿಂಗ್ ಸೂನ್ ಅಂತ. ಎಸ್, ನಾವು ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತಿದ್ದೀವಿ. ಆ್ಯಂಡ್ ವೆರಿ ಸೂನ್. ಸೊ ಅದು ಯಾವಾಗ ಇನ್ನೂ ಅಂತ ಸ್ವಲ್ಪ ಡಿಸ್ಕಷನ್ ಇದೆ ಯಾವಾಗ ಮಾಡಬೇಕು ಅನ್ನೋದನ್ನು. ಬಟ್ ಅತಿ ಶೀಘ್ರದಲ್ಲಿ ಅಂತಲೇ ಹೇಳ್ಬೋದು. ಸೊ ಇವಾಗ ಅಲ್ಲೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಹಾಗೆ ನಾನು ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು, ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಬೇಕು, ಬ್ಯಾಂಕ್ ಹತ್ರ ಕೆಲಸ ಮುಗಿಸ್ಕೊಂಡು. ಆ್ಯಂಡ್ ಇವಾಗ ಆಷಾಢ ನಡೀತಾ ಇದೆಯಲ್ಲ, ಸೊ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಬೆಟ್ಟ ಹತ್ಕೊಂಡು. ಬಿಕಾಸ್ ನಾಳೆ ಟ್ಯೂಸ್ಡೇ ಫುಲ್ ರಶ್ ಇರುತ್ತೆ, ವೆಡ್ನೆಸ್ಡೇ ಆಗಲ್ಲ, ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಥರ್ಸ್ಡೇ ಅಮ್ಮಂದು ಜನ್ಮದಿನ, ಸೊ ಅವತ್ತು ಫುಲ್ ರಶ್ ಇರುತ್ತೆ. ಆ್ಯಂಡ್ ಹೋಗೋಕ್ಕೆ ಆಗಲ್ಲ, ಸ್ವಲ್ಪ ನಾನು ಬ್ಯುಸಿ ಆಗಿಬಿಡ್ತೀನಿ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಮೈಸೂರಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇವತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗಬೇಕು, ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ತಿಂಡಿ ತಿಂದ್ರಾ? ಏನ್ರೋ ನಿಮ್ಮದು ಇಷ್ಟು ಬೊಗ್ಳುತ್ತೀರಾ, ಯಾಕ್ರೋ? ಹಾಂ, ಅಣ್ಣ ನೋಡಿ ಹೆಂಗೆ ಕೂತಿದ್ದಾರೆ. ಸರ್ ಅಯ್ಯೋ, ನೀನು ನನ್ನ ಮುತ್ತು ಕೊಡಬೇಡ ಗುರು. ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೆಸರಿಟ್ಟವ್ರೆ, ಮಂಗಳಮ್ಮ. ದೊಡ್ಡಪ್ಪ ಯಾರು, ಚಿಕ್ಕಪ್ಪ ಯಾರು, ಮಂಗಳಮ್ಮ? ಹೀರೋ ಆಯಿತು, ಚಂಪು ಗುಡ್ಡ. ಹಾಂ, ಇವನು ಚಿಕ್ಕಪ್ಪ, ಇವನು ಚಿಕ್ಕಪ್ಪ, ಇವನು ದೊಡ್ಡಪ್ಪ. ಯಾರು? ಚಂಪು. ಇವನು ಲಕ್ಕಿ. ಹಾಂ, ಲಾಸ್ಟ್ನೇ ಚಿಕ್ಕಪ್ಪ. ಅಯ್ಯೋ ಶಿವ ಶಿವ ಶಿವ. ಏ ಗುಂಡ ಚಂಪು, ದೇವ್ರೇ, ಯಾಕೆ ಯಾಕೆ ಯಾಕೆ? ಕಸ್ದವ್ರು ಬಂದಿದ್ದಾರೆ ಅದಕ್ಕೆ. ಬಾ ಚಂಪು, ಬಾ ಬಾ. ಏನು ಮಂಗಳಮ್ಮ ಇವ್ರದ್ದು, ಇಡೀ ಮನೆನೇ ಉಂಟಿಸ್ಬಿಡ್ತಾರೆ, ಬೊಗ್ಳಿ ಅಲ್ವಾ? ಹಾಂ, ಇವ್ನು ನೋಡಿ ಪೀಸ್ ಕೂತವನೆ. ಬಿಡಿ ಮಂಗಳಮ್ಮ, ಪಾಪ ಮನಿಕೊಳ್ಳಿ ಅವರು. ಜೀ, ಕಣ್ಣುಡಿ, ಕಣ್ಣು ಹೆಂಗಿದೆ, ಕಣ್ಣು ಮ್ಯಾವ್. ನಿಶಾ ಅವರ ರೂಮು ಪೂರ್ಣಿ ಅವ್ರದ್ದಾಗಿದೆ. ಸಾರಿ, ಪೂರ್ಣಿ ಅವ್ರದ್ದು ಒಬ್ರದ್ದೇ ಅಲ್ಲ, ಪೂರ್ಣಿ, ಗುಂಡ, ಚಂಪು, ಲಕ್ಕಿ, ನಿಶಾ, ಇಷ್ಟು ಜನದ್ದು ಈ ಒಂದು ರೂಮು ಅಲ್ಲ. ನಮ್ಮ ಮನೇಲಿ ಯಾವ ರೂಮ್ ಯೂಸ್ ಆಯ್ತೋ ಇಲ್ವೋ, ನಿಶುನ್ ರೂಮ್ ಅಂತೂ ಚೆನ್ನಾಗಿ ಯೂಸ್ ಆಗಿದೆ. ಎಲ್ಲರೂ ಬಂದರು ಎಲ್ಲ ಇಲ್ಲೇ ಇರ್ತಾರೆ. ನಮ್ಮ ಪೂರ್ಣಿ ಅವರು ಏನೋ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಪೂರ್ಣಿ? ಅದೇ ಆಪ್ಷನ್ ಎಂಟ್ರ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನಮ್ಮ ಮನೆ ಇಂಜಿನಿಯರ್ ಅಪ್ಪ ಇವರು, ನಮ್ಮ ಫ್ಯಾಮಿಲಿ ಇಂಜಿನಿಯರ್ ಆಗ್ತಾಯಿದ್ದಾರೆ. ಏನೇ ಇದ್ರು ಕಾಂಟ್ಯಾಕ್ಟ್ ಪೂರ್ಣಿಮಾ. ಏನಂತೀರ ಪೂರ್ಣಿಮಾ? ತಿಂದ್ರಾ ತಿಂಡಿ? ಆಯಿತು, ನಾನೊಬ್ಬಳೇ ಬಾಕಿ ಇವಾಗ ತಿನ್ನಬೇಕು. ಬಾ ಗುಂಡ. ಬೆಳಗ್ಗೆ ಮಾಡಿಟ್ಟು ಮತ್ತೆ ನಾನು ಮೇಲೆ ಹೋಗಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಿ. ಬಾತ್ ಆಗಿದೆ, ಬಾತ್ ಎಲ್ಲರೂ ತಿಂದಿದ್ದಾರೆ, ನಾನೊಬ್ಳು ತಿನ್ನೋದೊಂದು ಬಾಕಿ. ಅಜ್ಜಿ ಊರಿಗೆ ಹೋದ್ರು, ಯಾಕಂತಂದರೆ ಊರಲ್ಲಿ ನಾಳೆ ಚಾಮುಂಡಿ ಹಬ್ಬ ಇದೆ. ಸೊ ಹಂಗಾಗಿ ಊರಿಗೆ ಹೋದ್ರು, ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ನಿಖಿಲ್ ಅವರು. ಸೊ ಅವ್ರು ಬಂದಮೇಲೆ ನಾವು ಹೊರಡ್ಬೇಕು. ಆಯಿತು, ಇವಾಗ ಮುತ್ತಣ್ಣನ ಬಗ್ಗೆ ಒಂದು ಸ್ಫೋಟಕ ಸುದ್ದಿಯನ್ನು ಪೂರ್ಣಿಯವರು ಬಿಚ್ಚಿಡುತ್ತಿದ್ದಾರೆ. ಹೇಳಿ ಪೂರ್ಣಿ. ಗೂಗಲ್ ಅಲ್ಲಿ ಮಧುಗೌಡ ಅಂತ ಹೊಡೆದ್ರೆ, ಮಧುಗೌಡ ಆಲ್ಸೋ ಶೇರ್ಸ್ ಕಂಟೆಂಟ್ ರಿಲೇಟೆಡ್ ಟು ದೇರ್ ಫ್ಯಾಮಿಲಿ ಇನ್ಕ್ಲೂಡಿಂಗ್ ದೇರ್ ಸ್ಪೌಸ್ ನಿಖಿಲ್ ಅಂಡ್ ಸಮಟೈಮ್ಸ್ ದೇರ್ ಪೆಟ್ ಮುತ್ತಣ್ಣ ಅಂತ ಹಾಕವ್ರಂತೆ. ಪೆಟ್ ಮುತ್ತಣ್ಣ
AI ತೋರಿಸ್ತಾ ಇರೋದು. ಏನು ತಡ ಇಷ್ಟೊಂದು ಫೇಮಸ್, ನೀವು ವಿಕಿಪೀಡಿಯಾದಲ್ಲೆಲ್ಲ ಬರ್ತಾ ಇದ್ದೀರಾ, ಏನಂತೀರಾ ವಾಟ್ ಇಸ್ ದ ಪ್ರೊಫೆಷನ್ ಆಫ್ ಮಧುಗೌಡ? ಮಧುಗೌಡ ಇಸ್ ಅನ್ ಇಂಡಿಯನ್ ಫಿಲಂ ಆರ್ಟಿಸ್ಟ್. ಓ ದುರ್ವಿದಿಯೇ. ಸರಿ, ನಾವೀಗ ಎಲ್ಲಿದ್ದೀವಿ ಅಣ್ಣ? ಯಾವ ಸರ್ಕಲ್ ಅಣ್ಣ ಇದು? ವಿವೇಕಾನಂದ ವೃತ್ತ ಬಸ್ ನಿಲ್ದಾಣ ಹತ್ರ ಇದ್ದೀವಿ. ಸ್ವಲ್ಪ ಇವತ್ತು ಸಂಕಷ್ಟಾರ ಚತುರ್ಥಿ ಆಗಿರೋದ್ರಿಂದ ನಾನು ಸ್ವಲ್ಪ ಹೂವು ಎಲ್ಲ ತಗೊಂಡೆ. ಒಂದು ಹೂವು ರೇಟ್ ಎಷ್ಟಾಗಿದೆ ಗೊತ್ತಾ? ಇದೆಲ್ಲ ಇರೋದ್ರಿಂದ, ಏನು ಆಷಾಢ ಇರೋದ್ರಿಂದ, ಮತ್ತು ಚಾಮುಂಡಿ ತಾಯಿದು ಹುಟ್ಟಿದಬ್ಬ ಬೇರೆ ನಾಳಿದಿನ ಒಂದು 2-3 ದಿನದಲ್ಲಿ, ಆಮೇಲೆ ಏನು ಇವತ್ತು ಸಂಕಷ್ಟಾರ ಚತುರ್ಥಿ, ಹಂಗಾಗಿ ಗಗನಕ್ಕೆ ಏರ್ಬಿಟ್ಟಿದೆ ಹೂವಿನ ರೇಟು. ಈಗ ನಾನು ನಿಶುಂಗೆ ಡೈಲಿ ವೇರ್ಗೆ ಒಂದು ಜೊತೆ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸಿ ಇವಾಗ ಅವಳಿಗೆ ನೋಡ್ತಾ ಇದ್ದೀವಿ. ಪೂನ್ ಈಸ್ ಹೆಲ್ಪಿಂಗ್ ಔಟ್. ಸೊ ಯಾ, ಈಗ ನೋಡ್ತಾ ಇದ್ದೀವಿ, ನೋಡೋಣ ಆಪ್ಷನ್ಸ್ ಎಷ್ಟಿದೆ ಅಂತ. ವೆಜ್ ಮಿಕ್ಸ್ ಗ್ರೇವಿ ಇದೆ, ವೆಜ್ ಕಡಾಯಿ. ಸೊ ನಾವೀಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ಟೈಮ್ 3 ಗಂಟೆ ಆಗಿದೆ. ಅವ್ರು ಆನ್ ಮಾಡೋರ ನೋಡಿ ಫಸ್ಟ್ ಆಫ್ ಆಲ್. ಆಗೈತೆ ಕಣ ಮಾಡಪ್ಪ. ಸೊ ನಾನು ಹಂಗೆ ಒಂದು ರೌಂಡ್ ಹಾಕೊಂಡು ಬಂದೆ. ಪಾಪ ಈ ಹೋಟೆಲ್ ಒಂದು ಬಂದು ಮಾತಾಡ್ಸಿದ್ರು. ಸೊ ಹೆಂಗೆ ಮಾಡಿದ್ದಾರೆ ಏನು ಅಂತೆಲ್ಲ ನೋಡ್ಕೊಂಡು ಬಂದೆ. ಸೊ ಏನಿಲ್ಲ, ಇವಾಗ ಊಟ ಆರ್ಡರ್ ಮಾಡಿದ್ದೀವಿ. ಮುತ್ತಣ್ಣಗೊಂದು 5 ರೋಟಿ, ನಮ್ದು ಒಂದು ರೋಟಿ ಅಲ್ಲೋ ಪುಣ. ಆಮೇಲೆ ನಿಖಿಲ್ ಅವ್ರಿಗೊಂದು 2 ಪ್ಲೇಟ್ ಚೋಲೆ ಬಿಟ್ಟವ್ರೆ. ಆಮೇಲೆ ಇನ್ನೇನು ಇವ್ರಿಗೆ ಪುಣ್ಯವ್ರಿಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಬೇಕಿತ್ತು, ಅದನ್ನು ಆರ್ಡರ್ ಮಾಡಿದ್ದೀವಿ. ಎಲ್ಲ ಬಂದಿದ ತಕ್ಷಣ ಊಟ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗ್ಬೇಕು. ದಿಸ್ ಈಸ್ ದ ಡಯಟ್ ಅಕಾರ್ಡಿಂಗ್ ಟು ನಿಖಿಲ್ ಅವರು. ನಮ್ಮ ಮನೆಯವರಿಗೆ ದಿಸ್ ಈಸ್ ಡಯಟ್ ಫುಡ್. ವಾಟ್ ಯು ಸೇ? ಯೆಸ್. ಹಾಂ ಓಕೆ. ಏನು ನಿಖಿಲ್ ಅವರೇ, ನಿಮ್ಗೆ ಇಷ್ಟು ಜನ ಫ್ಯಾನ್ಸು. ಆಮೇಲೆ ಇನ್ನೊಬ್ರು ಯಾರೋ ನಿನ್ನೆ ನಮ್ಮ ಮನೆ ಹತ್ರ ಬಂದಿದ್ರು. ಯಾವುದೋ ಊರು ಹೇಳಿದ್ರು, ಮರ್ತೋಯ್ತು. ಅದ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ವಿ, ಅದನ್ನು ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ಪಾಪ ಅವರು ಏನೋ ತುಂಬ ದೂರದಿಂದ ಬಂದಿದ್ರು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಮಾಡಿ. ಸೊ ಇವಾಗ ಆ ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಪಾಪ ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ನೋಡಿ ಅಟ್ಯಾಚ್ ಮಾಡಿದ್ದೀನಿ, ಓಕೆನಾ? ಇವಾಗ ಅವರೇ ಹೇಳ್ತಾರೆ ಎಲ್ಲಿಂದ ಬಂದಿರೋದು. ಯಾರಾದ್ರೂ ಒಬ್ರು ಹೇಳಿ ಎಲ್ಲಿಂದ ಬಂದಿರೋದು. ಹೊಸದುರ್ಗ ತಾಲೂಕು ವೆಂಗ್ಲಾಪುರ ಗ್ರಾಮದಿಂದ ಬಂದಿರೋದು. ಮೇಡಮ್ಗೋಸ್ಕರ ನಾವು ಇವತ್ತು ಕಾದ್ಕೊಂಡು ಇಲ್ಲೇ ಇದ್ದು ಮೈಸೂರಲ್ಲಿ ಇದ್ಕೊಂಡು ರೂಮ್ ಮಾಡ್ಕೊಂಡು ಇಲ್ಲೇ ಇದ್ಕೊಂಡು ನೋಡ್ಬೇಕು ಅಂತಾನೆ 6 ಗಂಟೆ ಇವ್ರ ಕಾಲೇಜ್ ಮುಗೀತು ಅಂತ ನಾವು ಇಲ್ಲೇ ಇಟ್ಕೊಂಡು ಮೇಡಮ್ ಕೆಲ್ಸಕ್ಕೆ ಹೋಗಿದ್ರು, ಆದ್ರೂ ವೆಯ್ಟ್ ಮಾಡಿದ್ವು. ಇಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಿ ತುಂಬಾ ಖುಷಿ ಆಯ್ತು. ಸರ್ ಮತ್ತೆ ನಮ್ಗೆ ಮೀಟ್ ಮಾಡಿದ್ರು. ಸರ್ ಚೆನ್ನಾಗಿ ಮಾತಾಡ್ಸಿ ನೀರು ಕೊಟ್ಟಿದ್ದಾರೆ. ಟೀ ಕುಡಿ ಬನ್ನಿ, ಒಳಗಡೆ ನಾಯಿ ಕಟ್ಟಾಕ್ತೀನಿ. ಅಲ್ಲ, ಸ್ಕೂಲಲ್ಲಿ ಟೀಚರ್ಗೆ ಒಪ್ಪಿಸ್ತಾರಲ್ಲ, ನಾಯಿ ಕಟ್ಟಾಕ್ತೀನಿ, ಒಳಗಡೆ ಬನ್ನಿ ಟೀ ಕುಡೀರಿ ಅಂತ ಹೇಳೋದು. ಅಲ್ಲಿಂದ ಬಂದು ಆತರ ಇರುತ್ತೆ. ಖುಷಿ ಆಯ್ತು. ಟೀ ನೀರು ಕುಡಿದು ಆಮೇಲೆ ಬರ್ತೀನಿ ಸರ್, ಮೇಡಮ್ ಬರಲ್ಲ, ಬಂದ್ಮೇಲೆ ಬರ್ತೀನಿ ಅಂತ ಹೇಳ್ಬೋದು. ನಿಮ್ಗೆ ನೋಡಿದ್ರೆ ತುಂಬಾ ಖುಷಿ ಆಯ್ತು. ವಿಡಿಯೋಸ್ ಎಲ್ಲ ಚೆನ್ನಾಗಿರುತ್ತೆ, ಪ್ರತಿಯೊಂದು ನೋಡ್ತೀವಿ. ನಮ್ಮ ಪ್ರತಿಯೊಂದು ಶೇರ್ ಮಾಡ್ತೀವಿ. ಹಾಕಿದ್ರಿ ನೀವು, ಅದಕ್ಕೋಸ್ಕರ ಅಂದ್ರೆ ಅವರು ಇದು ಬೆಂಗಳೂರಲ್ಲಿ ಒಂದು ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಅಂತ ಇದೆ, ಒಂದು ರಂಗೋಲಿ ಗಾರ್ಡನ್ ಇದೆ. ರಂಗೋಲಿ ಗಾರ್ಡನ್ ಮಾಲಪೇಶದಿಂದ ಬಂದ್ರೆ ಅಲ್ಲೇ ಮಾಲಪೇಶ ಹತ್ರ ನಮ್ಮ ಮನೆ, ಅದು ಪಾರಂಪರಿಕ. ಸೊ ನಾನು ಆ್ಯಕ್ಚುಲಿ ಏನಕ್ಕೋ ಹೋದೆ, ಅದಿನ್ನೇನೋ ಆಯಿತು. ನಿಶಂಗೆ ಅಂತ ಅಂದ್ಬಿಟ್ಟು ಈ ಒಂದು ರಿಂಗ್ ತೊಗೊಂಡೆ, ಫಿಂಗರ್ ರಿಂಗ್. ಅವಳಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಫಿಂಗರ್ ರಿಂಗ್ಸು. ಸೊ ಹಾಗಾಗಿ ಅವಳಿಗೆ ಗೊತ್ತಿಲ್ಲ, ಸರ್ಪ್ರೈಸ್. ಸೊ ಇದು ಒಂದೇ ಚಿಕ್ಕದಿದ್ದಿದ್ದು ಆ್ಯಕ್ಚುಲಿ. ಇದು ಸ್ವಲ್ಪ ನನಗೆ ಲೂಸು, ಅವಳಿಗೆ ಏನಾಗುತ್ತೆ ಏನು ಹೆಂಗೆ ಸೈಜು ಗೊತ್ತಿಲ್ಲ. ಸೊ ಹಂಗಾಗಿ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಅವಳು ಹೇಳ್ತಿದ್ಲು ನನ್ನ ಹತ್ರ, ನಾನು ಎಲ್ಲ ಫಿಂಗರ್ಗೂ ಹಾಕೋಬೇಕು ಅಂತ ಆಸೆ, ಫಿಂಗರ್ ರಿಂಗು ಅಂತ. ಸೊ ಹಾಗಾಗಿ ಇದೊಂದು ಅಂದ್ಕೊಂಡಿರಲಿಲ್ಲ, ಅಲ್ಲಿ ಹೋದ್ಮೇಲೆ ತೊಗೋಬೇಕು ಅನಿಸ್ತು. ಸೊ ತೊಗೊಂಡೆ. ಐ ಹೋಪ್ ಅವಳಿಗೆ ಇದು ಇಷ್ಟ ಆಗುತ್ತೆ ಅಂತ. ಆ್ಯಂಡ್
ಏನಾದ್ರು ಇದ್ರೇ ಗಿಫ್ಟ್ ಕೊಡಬೇಕು ಇಲ್ಲ ಏನೋ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಏನಿಲ್ಲ. ನನಗೆ ನಿಜ ಎಷ್ಟೋ ವಿಷಯಗಳು ಅಂದ್ಕೊಂಡೇ ಇರಲ್ಲ. ನಾನು ಅಲ್ಲೋಗಿ ಅನ್ಸ್ಬಿಡುತ್ತೆ ತೊಗೊಂಡ್ಬಿಡ್ತೀನಿ, ಇಲ್ಲಾಂದರೆ ಅದು ಮಾಡಬೇಕು ಅನ್ಸುತ್ತೆ ಮಾಡಿಬಿಟ್ಟಿರ್ತೀನಿ. ಆ ಥರ ಮೋಸ್ಟ್ ಆಫ್ ದ ಟೈಮ್ ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲ ಆಗ್ತಾ ಇರುತ್ತೆ. ಸೊ ಇವಾಗ ಇದನ್ನು ತೊಗೊಂಡಿದ್ದೀನಿ, ನೋಡೋಣ ಅವಳಿಗೆ ಇಷ್ಟ ಆಗುತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಟೈಮು ಒಂದು 4 ಗಂಟೆ ಆಗಿರ್ಬೋದು. ನಾನು ಫ್ರೆಶ್ ಅಪ್ ಆಗಬೇಕು, ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಬೇಕು. ಅಷ್ಟೊಂದು ನಿಮಿಷ ಬರ್ತಾಳೆ. ಬಂದಮೇಲೆ ಎಲ್ಲರೂ ರೆಡಿಯಾಗಿ ಹೋಗಬೇಕು. ಇದು ಚಾಮುಂಡಿ ಬೆಟ್ಟಕ್ಕೆ ಹೊರಡ್ತೀವಿ. ಸೊ ಇವಾಗ ಕಣ್ಮುಚ್ಚು ಬೇಗ ಬೇಗ ಕಣ್ಮುಚ್ಚು ಕಣ್ಮುಚ್ಚು ಬೇಗ ಕೊಡ್ರಿ ಏನೋ ಕಣ್ಮುಚ್ಚು ಹೇಳ್ತೀನಿ ಅಲ್ಲಿ ನೀವೆಲ್ಲ ಕಣ್ಮುಚ್ಚು ಲಾಸ್ಟ್ ಬಂದಾಗ್ಲೆಲ್ಲ ಕಣ್ಮುಚ್ಚು ಅಂದ್ರೆ ಕಣ್ಮುಚ್ಚು ನೀನು ನಿಮ್ ಮೊದಲ ತರ ಕಣ್ಮುಕ್ತಾ ಇಲ್ಲ ಏನು ಅದೇ ನಿಜ ಮುಚ್ಚಬೇಕು. ಇಂಟ್ರೆಸ್ಟ್ ಇಲ್ಲ ಸರ್ಪ್ರೈಸ್ಗೆ. ನನಗೆ ಆಮೇಲೆ ಸರ್ಪ್ರೈಸ್ ಆಗಿಲ್ಲ ಅಂದ್ರೆ ನಾನು ಲಾಸ್ಟ್ ಟೈಮ್ ಹಿಂಗೆ ಅಂದ್ಬಿಟ್ಟು ಯಾವುದೊಂದು ಪ್ರಮೋಷನ್ ವಿಡಿಯೋ ಮಾಡಿಸ್ದಾಗ ಅದಕ್ಕೆ ಕಂಡ್ಬಿಡು. ಸರ್ಪ್ರೈಸ್ ನಿಜ ಸರ್ಪ್ರೈಸ್ ಐತೆ, ಇಡಬೇಕು. ಇಷ್ಟರಲ್ಲೇ ಐತೆ, ಎಲ್ಲಿ ಹುಡುಕ್ಬೇಕು? ನನ್ನ ಮೇಲೆ ನಿನ್ನ ನನಗೆ ನನಗೆ ನಾನು ನೀನು ಹುಡ್ಕೊಂತೀನಾ? ಬೇಗ ಹುಡುಕ್ಬೇಕು. ಎಷ್ಟರಲ್ಲೈತೆ? ಇಷ್ಟು ಹಾಲಲ್ಲಿ. ಚಿಕ್ಕದ ದೊಡ್ಡದ? ತುಂಬಾ ದೊಡ್ಡದು. ಇದನ್ ಚಿಕ್ಕದು. ಮಂಗಳಮ್ಮನ? ಮಂಗಳಮ್ಮಗೆ ಗೊತ್ತಿದೆ ಏನು ಅಂತ. ಇಷ್ಟೇ ಗ್ಯಾಸ್ ಮಾಡೋದಾಗಿಲ್ಲ. ಏ ದೊಡ್ಡದಿರೋದು ಇದೊಂದೇ. ಇದು ಹುಡುಕ್ಬೇಕು ನೀಟಾಗಿ. ಹುಡುಕು ಬೇಗ. ಕಣ್ಣು ಮುಂದೆ ಇಟ್ಟಲ್ಲ ನೀನ್ ಯಾರು ಅಜ್ಜಿ ರೂಮ್ಗೆ ಹೋಗಂಗಿಲ್ಲ, ನಿನ್ ರೂಮ್ಗೆ ಹೋಗಂಗಿಲ್ಲ, ಇಲ್ಲೇ ಇಷ್ಟರಲ್ಲೇ. ಹಂಗೆಲ್ಲ ತೆಗೆದು ನೋಡ್ಬೇಕು. ಏನು ಅದ್ ನೀನ್ ನನ್ನ ಕೇಳ್ತಾ ಇದ್ದೆ ರೀಸೆಂಟ್ಲಿ. ಚಿಕ್ಕದಾಗಿ ಬೇಕು ಅಂತ ನಾ ಕೈ ಕರ್ಕತಿದ್ದ ನನ್ನ ಅಡಿಗೆ ಕೈ ಕರ್ಕತಿದ್ದು ಕೆರ್ಗಿರ್ಕೊಬೇಡ, ಕುತ್ಕೋ. ನಾನು ಬೇರೆ ಏನಾಯ್ತು? ಏನು ಅಲ್ಲಿ ಕೇಳಿದ್ನಲ್ಲ ಅದು ಈ ಹೆಣ್ಣು ಹುಡ್ಕನೇ ಇಲ್ಲ. ಅಲ್ಲಿ ಇಷ್ಟರಲ್ಲಿ ಏನು ಇಲ್ಲ ಇಲ್ಲಿ. ಕಣ್ಣಕ್ಕೆ ಹೇಳಿದೆ ನನಗೆ ದೊಡ್ಡದು ಬಿಡು. ಎಲ್ಲ ನೋಡ್ಬೇಕು ನೀನು. ಆಯ್ತು ಬಿಡಿ ಗೈಸ್, ಇಷ್ಟರಲ್ಲಿ ಇಲ್ಲಿಂದ ಆಚೋದಂಗಿಲ್ಲ. ಇಲ್ಲಿಂದ ಇಷ್ಟರಲ್ಲಿ ಅಡಿಗೆ ಮನೆನೂ ಇಲ್ಲ. ಯಾರೋ ಬಂದ್ರು. ಅಯ್ಯೋ ಚಂಪು ಹೋಗ್ಬಿಟ್ರೆ ಸತ್ಯ. ಅಯ್ಯಯ್ಯೋ, ನಮ್ಮಮ್ಮ ನಾಳೆಗ ಅವಳು ಕಂಡಿಡಿಯಲ್ಲ ಗುರು. ನನ್ ಮುಂದೆನೆ ಆಯ್ತಾ? ಮುಂದೆನೇ ಐತೆ. ಅದೊಂಚೂರು ಔಸಿಟ್ಟಿದ್ದೀನಿ. ಸಿಟ್ಟಿದ್ಯಾ? ನೈನಿ ಅಲ್ಲೆಲ್ಲ ಇಟ್ಟಿಲ್ಲ ಬಿಡು, ಕೆಳಗೆಲ್ಲ ಮೇಲೆ ಐತೆ. ಏನೇ ಎಲ್ಲೂ ನೋಡ್ಲಿಲ್ಲ ನೀಶಾ, ಅದೊಂದು ಮಿಸ್ ಮಾಡ್ದೆ ನೀನು. ಹೌದು. ಎಲ್ಲಿ ಇಲ್ಲಿ ಇಷ್ಟೇನಾ? ಅಷ್ಟೇ ಕಣಪ್ಪ, ಆಯ್ತು ಅಷ್ಟೇ ಇಂಟ್ ಕೊಡ್ತೀನಿ. ಕಾಣಿಸ್ತಿಲ್ಲ ನಂಗೆ. ಆ ಸೈಡೇ ಅನ್ಸುತ್ತೆ ನೋಡು. ಆ ಸೈಡ್ ಅಲ್ಲ ಕಣೆ, ಆಯ್ತು ಈ ಸೈಡೆ. ಎಲ್ಲ ಹೇಳ್ಬಿಡ್ತೀನಿ ನಾನೇ. ನೀನೆ ನಾನಲ್ವೇ. ಕಾಣಿಸ್ತಾ ಇಲ್ಲಿ ಗೊತ್ತಿಲ್ಲ ಗುರು ನನಗೂ ಅದೇನಂತ. ಗೊತ್ತೈತಿಲ್ಲ. ಗುಂಡ ಅವನೇ ಅಲ್ಲಿ, ಚಂಪು ಗುಂಡ. ಈ ಚಂಪು ಗುಂಡ ಅಲ್ಲ. ಗುಂಡ
ಯಾಕೆ ಯಾಕೆ ಇಲ್ಲ ನಿಶಾ ನಿನ್ನ ಓ ಇದು ಅವಳದೇನಾ? ಅವಳ್ದೆ ನಾನ್ ಪ್ಲಾನ್ ಮಾಡಿ ನಿಮ್ಮ ಅಣ್ಣಗೂ ಹೇಳಲಿಲ್ಲ. ಗುಣಣ್ಣ ಇದೇನಾ ಆಯ್ತು, ಒಂದ್ ಹಿಂಟ್ ಕೊಡ್ತೀನಿ, ಅದ್ರಲ್ಲಿ ಇದೆ. ಹೆಂಗ್ ಗೊತ್ತಾ, ತಿನ್ಬಿಟ್ಟು ನಾವು ಇಡ್ತೀವಲ್ಲಿ. ಕೈಯಲ್ಲಿ ಇದ್ದಾವಲ್ಲ ಏನಾಯ್ತು? ಅದೇ ಎಲ್ಲ ಬಿಚ್ಬಿಟ್ಟಾಳೆ, ನಂಗೆ ಬೇಕು ಬೇಕು ಅಂತಾಳೆ, ಬಿಚ್ಬಿಡ್ತಾಳೆ. ಏನಕ್ಕೀಗ ಬೇಕು ಅಂದಲ್ಲ, ನಾನೇ ಬೇಕು ಅದೇ ಅಂದ್ರೆ ಹಾಕೊಳಕ್ ಇಷ್ಟ ಅವಳಿಗೆ ಅಂದ್ಬಿಟ್ಟು ತಂದೆ ನಾನೇ. ಥ್ಯಾಂಕ್ ಯು. ಇಷ್ಟ ಆಯ್ತಾ? ನಿನ್ ಸೈಜ್ ಮರಗಿತ್ತಿ ಒಂದೂ ಇಲ್ವಲ್ಲೇ, ಎಲ್ಲ ನನ್ಕಿನ್ನ ದೊಡ್ಡದೇ ಸಿಗುತ್ತೆ ಹೊರತು ಚಿಕ್ಕದ್ ಸಿಗದೇ ಇಲ್ಲ. ಇದನ್ನಾರು ಹಾಕೋ. ಏನಾಯ್ತು ಅವೆಲ್ಲ? ಬೋರ್ ಆಯ್ತಂತ ಬಿಚ್ಚಿಟ್ಟೆ. ಇವಾಗ ಹೊಸದ್ ಬಂದಿದ್ದೇನಾ, ಹಾಕೋದಲ್ಲ ಸ್ವಲ್ಪ ದಿನ. ಇದು ನಾವು ಜಡ ಇನ್ನೊಂದು ವರ್ಷ. ಒಂದ್ ವರ್ಷ ಇಟ್ಕೋತಿಯಾ? ಎಲ್ಲಿ ತಗೊಂಡೆ?